ಈ ಹೊಸ ವರ್ಷದಲ್ಲಿ ಮೇಷರಾಶಿಯವರು ಹೇಗಿದೆ ಫಲಾಫಲ? ಈ ಹೊಸ ವರ್ಷ ಬಂದಾಗ ಕೆಲವರಿಗೆ ಹೊಸ ಅವಕಾಶಗಳು, ಹೊಸ ಭರವಸೆಗಳನ್ನು ತರುತ್ತೆ. ಹೋದ ವರ್ಷ ಎಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದೀರಿ. ಈ ವರ್ಷ ಧೈರ್ಯ ದಿಟ್ಟತನದಿಂದ ಸಂಕಲ್ಪವನ್ನು ಮಾಡಿ. ಯಾರು ಮನೆ ಕಟ್ಟಲಿಕ್ಕೆ ಆಸೆ ಪಡ್ತಿದ್ದೀರಿ, ನಾನು ಎಲ್ಲ ಮನೆ ಕಟ್ಟಿದ್ದಾರಪ್ಪ, ನನ್ನ ಸಂಬಂಧಿಕರೆಲ್ಲ ನಮಗೆ ಮನೆ ಯೋಗ ಇದೆಯಾ ಸ್ವಾಮಿ, ಈ ಹೊಸ ವರ್ಷದಲ್ಲಿ ಮೇ, ಏಪ್ರಿಲ್, ಆಗಸ್ಟ್, ಜುಲೈ ಹೊಸ ಅವಕಾಶಗಳನ್ನು, ಉದ್ಯೋಗದಲ್ಲಿ ಬಡ್ತಿ, ಇನ್ನೂ ಏನೇನೋ ಹೊಸ ಕೆಲಸ ಹುಡ್ಕೊಬೇಕು ಅನ್ನೋದಾದರೆ ಅಂಥ ಸಮಸ್ಯೆಗಳಿಂದ ಮೊದಲಿಂದ ಏನಾದರೂ ನೀವು ಬಾಧೆ ಪಡ್ತಾ ಇದ್ದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳನ್ನು ಪಡೆಯಿರಿ. ಆದರೆ ಇನ್ನೂ ಹೆಚ್ಚಿನ ಪರಿಹಾರ ಬೇಕು ಸ್ವಾಮಿ, ಈ ವರ್ಷ ಸಂಕ್ಷಿಪ್ತವಾಗಿ ಬೇಕು ಅಂದರೆ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ 2026 ಹೊಸ ವರ್ಷ ಹತ್ರ ಬರ್ತಾ ಇದೆ. 2026 ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ ಮೇಷರಾಶಿಯವರು ಹೇಗಿದೆ ಫಲಾಫಲ, ಏನೇನು ಅವರು ಕನಸುಗಳನ್ನು ಕಂಡಿದ್ದಾರೆ, ಅದರಿಂದ ಏನೇನು ಒಳ್ಳೆಯದಾಗುತ್ತೆ ಎಲ್ಲವನ್ನು ನೋಡೋಣ. ಮೊದಲಿಗೆ ಈ 2026ರಲ್ಲಿ ಯಾವ ಗ್ರಹ ಯಾವ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದೆ, ಅದರಿಂದ ನಿಮಗೆ ಫಲಾಫಲಗಳು ಏನು ಅಂತ ತಿಳ್ಕೊಳ್ಳಾಗಿ, ಇದೇ 2026 ವರ್ಷದಲ್ಲಿ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಶನಿ ಭಗವಂತ ಮೀನರಾಶಿಯಲ್ಲಿ ಪ್ರಮುಖವಾಗಿ ಗುರು ಶನಿಯನ್ನು ತೆಗೆದುಕೊಂಡಾಗ ಶನಿ ಭಗವಂತ ಹಿಮ್ಮುಖವಾದ ಸಂಚಾರವನ್ನು ಮೀನರಾಶಿಯಲ್ಲಿ ಮಾಡ್ತಾ ಇದ್ದಾರೆ. ರಾಹು 2026 ನವೆಂಬರ್ ತಿಂಗಳಲ್ಲಿ ಅಂದರೆ 25ನೇ ತಾರೀಕು, ನವೆಂಬರ್ 25ನೇ ತಾರೀಕು ಕುಂಭರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ. ಕೇತು ಅದೇ 25ನೇ ತಾರೀಕು ಅಂದರೆ ನವೆಂಬರ್ 25ನೇ ತಾರೀಕು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾಫಲ ನೋಡೋಣ ಬನ್ನಿ. ಮೊದಲಿಗೆ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಮೇಷರಾಶಿಯವರಿಗೆ. ಈ ಹೊಸ ವರ್ಷ ಬಂದಾಗ ಕೆಲವರಿಗೆ ಹೊಸ ಅವಕಾಶಗಳು, ಹೊಸ ಭರವಸೆಗಳನ್ನು ತರುತ್ತೆ. ಆ ಭರವಸೆಗಳು ಕೆಲವರಿಗೆ ಸಂತೋಷವನ್ನು ಕೂಡ ಕೊಡುತ್ತೆ. ಹಾಗೆ ಇನ್ನು ಕೆಲವರಿಗೆ ಕನಸು, ಈ ವರ್ಷ ನಾನು ಈಡೇರಿಸ್ಕೊಳ್ಳೋಣ ಅಂತೇಳಿ ಆಸೆ ಪಡ್ತಾರೆ. ಕೆಲವರಿಗೆ ಕನಸು ಈಡೇರುತ್ತೆ, ಕೆಲವರ ಕನಸುಗಳು ಹಾಗೆ ಉಳಿಯುತ್ತೆ. ಮುಂದಿನ ವರ್ಷ ಮಾಡೋಣ ಬಿಡಪ್ಪ ಅಂತ ಮುಂದಕ್ಕೆ ಹಾಕ್ತಾರೆ. ಹಾಗಿದ್ದರೆ ನಮ್ಮ ಅನುಕೂಲಕ್ಕೊಳಗಾಗಿರ್ತಕ್ಕಂಥ ದಿನ ಯಾವುದು, ಅನುಕೂಲಕ್ಕೊಳಗಾಗಿರ್ತಕ್ಕಂಥ ದಿವಸ, ಅನಾನುಕೂಲ ಆಗಿರ್ತಕ್ಕಂಥ ದಿವಸ ಎಲ್ಲವನ್ನು ತಿಳಿದುಕೊಬೇಕಾಗಿರೋದು ಭವಿಷ್ಯವಾಣಿ ಅಂತ ಕರಿತೀವಿ. ಹಾಗಿದ್ದರೆ ಮೇಷರಾಶಿಯವರಿಗೆ 2026 ಹೇಗಿದೆ? ಹೋದ ವರ್ಷ ಎಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದೀರಿ. ಈ ವರ್ಷ ನಿಮ್ಮೆಲ್ಲ ಕನಸುಗಳು ನನಸಾಗುವಂತಹ ದಿವಸ. ಕೊಟ್ಟಂತಹ ಸಾಲ, ನೀವು ಪಡ್ಕೊಂಡಿದ್ದಿರಲ್ಲ ಸಾಲ, ಅವೆಲ್ಲವನ್ನು ತೀರಿಸ್ತೀರಿ. 2026ಕ್ಕೆ ಧೈರ್ಯ ದಿಟ್ಟತನದಿಂದ ಸಂಕಲ್ಪವನ್ನು ಮಾಡಿ ನಿಮ್ಮ ಸಾಲ ಎಲ್ಲ ತೀರಿಸ್ತಕ್ಕಂಥ ಯೋಗ ಬಂದಿದೆ. ಹಾಗೆ ಯಾರು ಮನೆ ಕಟ್ಟಲಿಕ್ಕೆ ಆಸೆ ಪಡ್ತಿದ್ದೀರಿ, ನಾನು ಎಲ್ಲ ಮನೆ ಕಟ್ಟಿದ್ದಾರಪ್ಪ, ನನ್ನ ಸಂಬಂಧಿಕರೆಲ್ಲ ನಮಗೆ ಮನೆ ಯೋಗ ಇದೆಯಾ ಸ್ವಾಮಿ, ಖಂಡಿತ 2026 ಮೇಷರಾಶಿಯವರು ಮನೆ ಕಟ್ತೀರ. ಅತ್ಯುತ್ತಮವಾಗಿರ್ತಕ್ಕಂಥ ನಿಮ್ಮ ಕನಸು ಈಡೇರುತ್ತೆ. ವಾಹನ ಖರೀದಿ, ಹೊಸ ವಾಹನಗಳನ್ನು ಯಾರ್ಯಾರು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲವೂ ನಿಮಗೆ ಹೊಸ ವರ್ಷದಲ್ಲಿ ಅನುಕೂಲ ಆಗುತ್ತೆ. ಈ ಹೊಸ ವರ್ಷದಲ್ಲಿ ಮೇ, ಏಪ್ರಿಲ್, ಆಗಸ್ಟ್, ಜುಲೈ, ಯಾವ್ಯಾವುದು ಮೇ, ಏಪ್ರಿಲ್, ಆಗಸ್ಟ್, ಜುಲೈ ಇವೆಲ್ಲವೂ ನಿಮಗೆ ಅನುಕೂಲವಾಗಿ ಲಾಭ ತರ್ತಕ್ಕಂಥ ತಿಂಗಳು. ಬರ್ಕೊಂಬಿಡಿ ಇವತ್ತೇ. ಆ ತಿಂಗಳಲ್ಲಿ ನೀವೇನಾದರೂ ಹೊಸ ಕೆಲಸ ಮಾಡಬೇಕು ಅಂದರೆ, ಹೊಸ ಅವಕಾಶಗಳನ್ನು, ಉದ್ಯೋಗದಲ್ಲಿ ಬಡ್ತಿ, ಇನ್ನೂ ಏನೇನೋ ಹೊಸ ಕೆಲಸ ಹುಡ್ಕೊಬೇಕು ಅನ್ನೋದಾದರೆ ಆ ತಿಂಗಳು ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ವರ್ಷ ಆಗಿರುತ್ತೆ. ಹಾಗೇ ನಿಮಗೆ ಮಿಶ್ರ ಫಲಗಳು ಕೂಡ ಇದೆ. ಒಳ್ಳೆಯದಿದ್ದ ಮೇಲೆ ಕೆಟ್ಟದ್ದು ಇರಲೇಬೇಕಲ್ಲ. ಆ ಕೆಟ್ಟದ್ದೇನಪ್ಪ ಅಂತಂದರೆ ವರ್ಷದ ಮಧ್ಯಭಾಗದಿಂದ ಸ್ವಲ್ಪ ಏರಿಳಿತಗಳು, ವರ್ಷ ಆರಂಭ ಮತ್ತು ಕೊನೆಯಲ್ಲಿ ಸ್ವಲ್ಪ ಏರಿಳಿತಗಳು ಇರ್ತವೆ. ವೃತ್ತಿರಂಗದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಹಣಕಾಸು ಈ ವರ್ಷ ಅತ್ಯುತ್ತಮವಾಗಿರುತ್ತೆ. ಅದಕ್ಕೆ ಸಾಲ ತೀರಿಸ್ತಾ ಇರೋದು ನೀವು. ಹಣಕಾಸನ್ನು ನೀವು ಅನನ್ಯವಾಗಿ ಸಂಪಾದನೆ ಮಾಡ್ತೀರಾ. ಸಂಪಾದನೆ ಮಾಡಿದ್ದು ಕೂಡ ಖರ್ಚೋ ದಾರಿ ಹುಡುಕೊಳ್ಳೋಕೆ ಹೋಗಬೇಡಿ. ಅನಗತ್ಯ ಈ ವರ್ಷ ಸುಮ್ಮನೆ ಯಾವುದಕ್ಕೂ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು, ಅನಾವಶ್ಯಕವಾದಂತಹ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡಿ ಉಳಿತಾಯವನ್ನು ಮಾಡಿ. ಉಳಿತಾಯದ ವರ್ಷ 2026 ಮೇಷರಾಶಿಯವರಿಗೆ ಅದನ್ನು ನೀವು ಪಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಸ್ವಲ್ಪ ಸಂಧಿವಾತ, ಮಂಡಿ ಚುಪ್ಪಿನ ನೋವು, ಕಾಲಿಗೆ ನೋವು ಆಗ್ತಕ್ಕಂಥದ್ದು ಇವೆಲ್ಲವೂ ಆಗ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಈ ವರ್ಷವನ್ನು ಕಳೀರಿ. ಅಂಥ ಸಮಸ್ಯೆಗಳಿಂದ ಮೊದಲಿಂದ ಏನಾದರೂ ನೀವು ಬಾಧೆ ಪಡ್ತಾ ಇದ್ದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳನ್ನು ಪಡೆಯಿರಿ. ಅದು ಕೂಡ ನಿಮಗೆ ಮೇಷರಾಶಿಯವರಿಗೆ ಒಳ್ಳೆಯದಾಗ್ತದೆ. ಇನ್ನು ದೀಪಾವಳಿಯ ನಂತರ
ವಿಶೇಷವಾಗಿ ಈ ವರ್ಷದ ದೀಪ 2026ನ ದೀಪಾವಳಿಯ ನಂತರ ಇನ್ನೂ ನಿಮಗೆ ಅತ್ಯುನ್ನತ ಉನ್ನತವಾದಂತಹ ಅವಕಾಶಗಳು ಸಂದರ್ಭಗಳು ಮೇಷರಾಶಿಯವರಿಗೆ ಒದಗಿ ಬರುತ್ತೆ. ಇನ್ನು ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಈ ವರ್ಷ ಸ್ವಲ್ಪ ಮಾತು ಕೊಟ್ಟು ತಗಲಾಕೊಳ್ಳೋಕೆ ಹೋಗ್ಬಿಡಿ, ಹುಷಾರಾಗಿರಿ. ಯಾಕೆಂದರೆ ಕೆಲವ್ರಿಗೇನೋ ಮಾತು ಕೊಟ್ಟಿರ್ತೀರಿ, ನಿಮಗೆ ನಾನು ಸಹಾಯ ಮಾಡ್ತೇನೆ, ಅಥವಾ ಕುಟುಂಬದವ್ರಿಗೆ ಏನಾದರೂ ಮಾತು ಕೊಟ್ಟಿರ್ತೀನಿ, ನಾನು ಏನು ಬೇಕಾದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ. ಈ ವರ್ಷ ಸ್ವಲ್ಪ ನಾಲಿಗೆ ಮೇಲೆ ಹಿಡಿತಾ ಇರಲಿ. ಈ ಹಣಕಾಸಿನ ವಿಷಯದಲ್ಲಿ ನಾನು ನಿಮಗೆ ಮಾಡ್ತೀನಿ ಭರವಸೆಗಳನ್ನು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದರೆ ಮಾಡಿ. ಕೆಲವರು ಹೇಳ್ತಾರೆ ನಾನು ಮಾಡಿಲ್ಲ ಅಂದರೂ ಮಾಡಿದೆ ಅಂತ. ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದರೆ ಆ ಸಂದರ್ಭವನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಗೇ ನೀವು ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ಜೀವನಗಳಿರ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂಥ ವರ್ಷ. ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆ ಬರೆಯೋರು ಈ ಮೇಷರಾಶಿಯವರು ಅತ್ಯುನ್ನತವಾಗಿರ್ತಕ್ಕಂತಹ ವರ್ಷ. ಚೆನ್ನಾಗಿ ಬರೀತೀರಾ, ಪಾಸ್ ಆಗ್ತೀರಾ ಕೂಡ. ಆದರೆ ಸ್ವಲ್ಪ ಏಕಾಗ್ರತೆಯನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏಕಾಗ್ರತೆಯಿಂದ ಮಾಡ್ಕೊಳ್ಳಿ, ಈ ವರ್ಷ ನಿಮಗೆ ಒಳ್ಳೆಯದಾಗುತ್ತೆ. ಆದರೆ ಇನ್ನೂ ಹೆಚ್ಚಿನ ಪರಿಹಾರ ಬೇಕು ಸ್ವಾಮಿ ಈ ವರ್ಷ. ಸಂಕ್ಷಿಪ್ತವಾಗಿ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ ನಾವು ತಿಂಗಳ ಭವಿಷ್ಯಗಳನ್ನು ಮಾಡ್ತಾ ಇರ್ತೀವಿ. ಆ ತಿಂಗಳ ಭವಿಷ್ಯದಲ್ಲಿ ನಿಮಗೆ ಪರಿಹಾರಗಳನ್ನು, ಫಲಾಫಲಗಳನ್ನು, ನಿಮಗೆ ಹೆಚ್ಚಿನ ಒಂದು ಭವಿಷ್ಯವನ್ನು ತಿಳಿಸ್ಕೊಡ್ತೇವೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ 2026 ಹಣಕಾಸಲ್ಲಾಗಬಹುದು, ಉದ್ಯೋಗದಲ್ಲಾಗಿರಬಹುದು, ಎಲ್ಲದರಲ್ಲೂ ಶುಭ ತರತಕ್ಕಂತಹ ಮಾಸ ಆಗ್ತದೆ. ಸ್ವಲ್ಪ ನಿಮ್ಮ ಮನಸ್ಸನ್ನು ಏಕಾಗ್ರತೆ ಇಟ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಆತರ ಪಡೋಕ್ಕೆ ಹೋಗ್ಬಿಡಿ ಯಾವುದೇ ವಿಚಾರದಲ್ಲೂ. ಪರಿಹಾರ ಏನು? ಹಿರಿಯ ಮಹಿಳೆಯರಿಗೆ, ವಯಸ್ಸಾಗಿರ್ತಕ್ಕಂಥ ಮಹಿಳೆಯರಿಗೆ ಹಾಲನ್ನು, ಅವರಿಗೆ ಹೊಟ್ಟೆಗೆ ಆಹಾರವನ್ನು, ಹಾಲು ಮಿಶ್ರಿತವಾಗಿರ್ತಕ್ಕಂಥ ಸಕ್ಕರೆ ಮಿಶ್ರಿತವಾಗಿರ್ತಕ್ಕಂಥ ಹಾಲನ್ನು ಕೊಡ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡೆದು ಜೀವನ 2026 ಬರೀ ತಿಂಗಳು ವಾರಗಳಿಗೆಲ್ಲ ಪ್ರತಿದಿನ ನಿಮ್ಗೆ ಯಾರಾದರೂ ಹಿರಿಯರು ಸಿಕ್ಕಿದಾಗ ಅವರಿಗೆ ಸಿಹಿಯನ್ನು ಕೊಡ್ತಕ್ಕಂಥದ್ದು, ಆಹಾರವನ್ನು ಕೊಡ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಬೇಡ್ತಕ್ಕಂಥದ್ರಿಂದ ಹೆಚ್ಚಿನವಾದಂಥ ಲಾಭವನ್ನು ಗಳಿಸ್ತೀರಿ. ಹಾಗೆ ಧರ್ಮಕ್ಷೇತ್ರಗಳಲ್ಲಿ ಅಂದರೆ ಏನು, ದೇವಸ್ಥಾನ ಅಂತ ಕರಿತೀವಿ. ಏನು ಧರ್ಮಕ್ಷೇತ್ರ ಅಂದರೆ ದೇವಸ್ಥಾನಗಳು. ಎಲ್ಲಿ ದೇವಸ್ಥಾನಗಳಿಗೆ ಅನ್ನಪ್ರಸಾದವನ್ನು ಮಾಡ್ತಾ ಇರ್ತಾರೋ ಹೋಗಿ ಊಟ ಮಾಡೋದ್ರ ಜೊತೆಗೆ ಆ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ನೀವು ಕೂಡ ಸೇವೆಯನ್ನು ಮಾಡಿ. ಈ ವರ್ಷ ಈ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ಅಂತ ಕರಿತೀವಿ. ಒಬ್ಬರ ಹೊಟ್ಟೆಯ ಹಸುವನ್ನು ನೀಗಿಸೋದ್ರಿಂದ ಅವರು ಕೊಡುವಂಥ ಆಶೀರ್ವಾದ ಎಷ್ಟೋ ಧರ್ಮದ ಒಂದು ನಿಘಂಟಿಗೆ ಸಮಾನ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಧರ್ಮಕ್ಷೇತ್ರದಲ್ಲಿ ಅನ್ನದಾನವನ್ನು ಮಾಡಿ ನೀವು ಕೂಡ ಆ ಸೇವೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಫಲಾಫಲಗಳು ನೀವು ನಿರೀಕ್ಷೆ ಮಾಡ್ತೀರಿ. ಹಾಗೆ ನಿಮಗೆ ಬಂದಂತಹ ಅಶುಭವಾಗಿರ್ತಕ್ಕಂತಹ ಮಾಸಗಳು ಕೂಡ ನೀವು ಮಾಡುವಂಥ ದಾನ ಧರ್ಮದಿಂದ, ಈ ರೀತಿಯಾದ ಧಾರ್ಮಿಕ ಆಚರಣೆಗಳಿಂದ ಅವೆಲ್ಲವೂ ನಿವಾರಣೆ ಆಗ್ತದೆ. ಒಳ್ಳೆಯದಾಗಲಿ, ಶುಭವಾಗಿ.